ಗೊತ್ತಾ? ಅಂದ್ರೆ ಹತ್ತಿಯಲ್ಲಿ ನಿಮಗೆ ಕಾಣುವಂತ ಪ್ರಮುಖ ತೊಂದರೆ ಯಾವುದು ಇಲ್ಲಿರುವ ರೈತರು? ನೀವು ಯಾಕಂದ್ರೆ ಬಾಳ ಹತ್ತಿನೇ ಬೆಳಿತೀರ ಇಲ್ಲಿ. ಉತ್ತರ ಬರ್ತಾವ್ರಿ, ಸಿಗಿ ಬಂದವ. ಈಗ ಮಳೆ ಎಲ್ಲ ಕಾರಣ ಹಂಗೆಲ್ಲ ಕೆಂಪು ರೋಗ, ಹತ್ತಿಯಲ್ಲಿ ಕಾಣುಬರುವ ಕೆಂಪು ರೋಗದ ಬಗ್ಗೆ ನಾವು ಮಾತಾಡಕ್ ಬಂದಿವಿ. ಈ ಕೆಂಪು ರೋಗ ಆಗಕ ಏನ್ ಕಾರಣ ಇರ್ಬೋದು ಅಂತ ನಿಮಗೆ ಅನಿಸ್ತದೆ? ನಿಮ್ಗೆ ಗೊತ್ತಿರಲ್ಲ. ಮಳೆ ಇಲ್ರಿ, ಮಳೆ ಮಳೆ ಬಂದ್ರೆ ಸರ್ ಎಣ್ಣೆ ಹೊಡ್ಲಿಕ್ಕೆ ಆಗ್ತದೆ ಕೆಂಪು. ಅದೇ ಅಂದ್ರೆ ಪೋಷಕಾಂಶದ ಕೊರತೆ ಇರ್ತದ್ರಿ ಅದಕ್ಕ. ಅಂದ್ರೆ ಗಿಡಕ್ಕೆ ಕೆಲವೊಂದು ಪೋಷಕಾಂಶಗಳು ನೀವ್ ಹೆಂಗಂದ್ರೆ ಹಿಂಗ ಬರೇ ನೈಟ್ರೋಜನ್, ಫಾಸ್ಫರಸ್, ಯೂರಿಯಾ, DAP ಇಂಥವಷ್ಟೇ ಹಾಕ್ತೀರಿ. ಆದ್ರ ಈ ಒಂದು ಕೆಂಪಾಗಕ್ಕೆ ಕಾರಣ ಅಂದ್ರೆ ಮೆಗ್ನೀಷಿಯಂ ಅಂತ ಒಂದು ಪೋಷಕಾಂಶ ಬರ್ತದೆ. ಅದ್ರ ಕೊರತೆ ಆದ್ರೆ ಮಾತ್ರ ಈ ಕೆಂಪು ರೋಗ ಕಂಡು ಬರುತ್ತೆ ಗಿಡಗಳಲ್ಲಿ. ಈಗ ಪೋಷಕಾಂಶಗಳ ಕೊರತೆ ಮತ್ತೆ ಸತತವಾಗಿ ಹತ್ತಿ ಬೆಳಿತೀರಾ, ಅದೊಂದು ಮುಖ್ಯವಾದ ಕಾರಣ ಅಂತಾನೆ ಹೇಳ್ಬೋದು. ಇವಾಗ ಹೆಂಗಾಗತ್ತಂದ್ರೆ ಇವಾಗ ಇದು ಮಣ್ಣು ಅನ್ಕೊಳ್ರಿ, ಇವ್ ಯಾವಾಗ್ಲೂ ಹತ್ತಿ ಬೆಳೆಗೆ ಆ ಪೋಷಕಾಂಶಗಳನ್ನ ಆ ಮಣ್ಣಿಂದ ತೆಗೆದು ಅಲ್ಲಿ ಖಾಲಿ ಆಗಿರುತ್ತೆ. ಆ ಮಣ್ಣಿಗೂ ಈಗ ನೋಡ್ರಿ, ನಮ್ಗೆ ಒಂದಿಷ್ಟು ಊಟ ಮಾಡಿದ ತಕ್ಷಣ ಒಂದಿಷ್ಟು ಸಮಯ ಬೇಕಾಗುತ್ತೆ ಅದನ್ನ ಜೀರ್ಸ್ಕೊಳ್ಳೋಕೆ. ಹಂಗೆ ಆ ಮಣ್ಣಿಗೂ ಆ ಪೋಷಕಾಂಶ ಆಗಕ್ಕೆ ಒಂದ್ ಸ್ವಲ್ಪ ಸಮಯ ಬೇಕು. ನೀವು ಸತತವಾಗಿ ಹತ್ತಿನೇ ಬೆಳಿತಾ ಹೋದ್ರೆ ಆ ಮಣ್ಣಲ್ಲಿ ಅದಕ್ಕೆ ವಾಪಸ್ ಅದಕ್ಕೆ ತಗೊಳಕ್ಕೆ ಆಗಲ್ಲ ಆ ಪೋಷಕಾಂಶ. ಅದು ಒಂದು ಕಾರಣ ಆಗಿರ್ಬೋದು. ಅಥವಾ ಹೊಲದಾಗ ಭಾಳ ನೀರ್ ನಿಂದಿರ್ಸೋದಾಗಿರ್ಬೋದು, ಅವಾಗ ಆ ಪೋಷಕಾಂಶ ಗಿಡಕ್ಕೆ ತಗೊಳಕ್ ಆಗಂಗಿಲ್ಲ. ಅದು ಒಂದು ಕಾರಣ. ನಂತರ ಇದು ಹೆಂಗ್ ಕಾಣುತ್ತೆ ಅಂದ್ರೆ ಮೊದಲು ಆ ಎಲೆ ಏನಾದಲ್ಲ ಹಳದಿ ಬಣ್ಣಕ್ಕೆ ತಿರುಗುತ್ತೆ ಮೊದಲು. ಯಾಕಂದ್ರೆ ಹಸಿರು ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಮೆಗ್ನೀಷಿಯಂ ಅನ್ನೋ ಪೋಷಕಾಂಶನೇ ಈ ಎಲೆಗಳ ಹಸಿರಾಗಿ ಕಾಣೋದಕ್ಕೆ ಅದೇ ಒಂದು ಮುಖ್ಯ ಕಾರಣ. ಎಲೆಗಳ ಹಸಿರಾಗಿ ಕಾಣ್ಬೇಕು ಅಂದ್ರೆ ಒಂದು ಅಂಶ ಇರುತ್ತೆ, ಕ್ಲೋರೋಫಿಲ್ ಅಂತ. ಆ ಒಂದು ಅಂಶ ಇರಬೇಕು ಅಂದ್ರೆ ಮೆಗ್ನೀಷಿಯಂ ಪೋಷಕಾಂಶ ಬೇಕು. ಅದು ಇರಲಿಲ್ಲ ಅಂದ್ರೆ ಎಲೆಗಳ ಹಸಿರಿರಲ್ಲ. ಎಲೆಗಳ ಹಸಿರಿದ್ದಾಗ ಸೂರ್ಯನ ಬೆಳಕನ್ನ ತಗೊಂಡು ಅದನ್ನ ನಾವು ಆಹಾರ ಅಂದ್ರೆ ಈ ಒಂದು ಕಾಯಿಗಳಿಗೆ ಬದಲಾವಣೆಗೆ ಮೆಗ್ನೀಷಿಯಂ ಪ್ಲಸ್ ಪಾಯಿಂಟ್ ಇದೆ. ಹಾ ರೀ, ಮೆಗ್ನೀಷಿಯಂ ಪ್ಲಸ್ ಪಾಯಿಂಟ್. ಅದು ಮೆಗ್ನೀಷಿಯಂ ಅಂದ್ರೆ ಬಜಾರ್ ಕೊಡ್ತಾರನ್ರ ಅಂದ್ರೆ ಮೆಗ್ನೀಷಿಯಂ ಸಲ್ಫೇಟ್ ಅಂತ ಹೇಳ್ಬೇಕು. ಇರ್ತಾಳ್ರಿ 10-26 ಪೊಟ್ಯಾಷಿಯಂ ಇರುತ್ತೆ. ಅದ್ರಾಗ ಇರಲ್ರಿ, ಅದ್ರ ಬೇರೆ ಇರುತ್ತೆ. ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷ್ ಇಷ್ಟೇ ಇರ್ತದೆ. ಇದು ಮೆಗ್ನೀಷಿಯಂ, ಇದು ಇರಲ್ರಿ ಅದ್ರ. ಅದಕ್ಕೆ ಇದನ್ನ ನಾವು ಮತ್ತೆ ಹೊಡಿಬೇಕ್ರಿ. ನೀವು ಅವಿಷ್ಟೇ ಹಾಕೋದ್ರ ಜೊತೆಗೆ ಇದನ್ನ ಹೊಡೆದ್ರೆ ಇದೊಂದು ಹತ್ತಿಯಲ್ಲಿ ಕಾಣಿಸ್ಕೊಳ್ಳಲ್ಲ ಅಂತ. ಈ ಹಸಿರು ಎಲೆಗಳಿದ್ರೆ ಅವಾಗ ಮಾತ್ರ ಈ ಒಂದು ಎಲೆ ಅದನ್ನ ಆಹಾರವಾಗಿ ಕನ್ವರ್ಟ್ ಮಾಡಿ ಇಲ್ಲಿ ಹೂಗಳು ಕಾಯಿಗಳಾಗಕ್ಕ ಅವಾಗ ಮಾತ್ರ ಆಗುತ್ತೆ. ಈಗ ಇದನ್ನ ಹೆಂಗೆ ಒಂದ್ ವೇಳೆ ನಿಮಗೆ ಕಾಣಿಸ್ಕೊಂಡ್ರೆ ಹೆಂಗ್ ಕಾಣುತ್ತೆ ಅಂದ್ರೆ ಮೊದಲು ಕೆಳಗಿನ ಎಲೆಗಳನ್ನೇ ಕಾಣಿಸ್ಕೊಳ್ಳುತ್ತೆ. ಯಾಕಂದ್ರೆ ಪೋಷಕಾಂಶ ಹಿಂಗ್ ಹೋಗಿ ಮೇಲ್ ಹೋಗುತ್ತೆ, ಇಲ್ಲಿ ಕೆಳಗಿನ ಎಲೆಗಳನ್ನೇ ನಮ್ಗೆ ಆ ಒಂದು ಕೊರತೆ ಕಂಡು ಬರುತ್ತೆ. ಈ ಎಲೆಗಳಂಗಂದ್ರೆ ಈ ಎಲೆಗಳ ನರಗಳಿರುತ್ತಲ್ಲ, ಇದರ ಮಧ್ಯದಲ್ಲಿರುವ ಭಾಗ ಎಲ್ಲ ಹಳದಿಯಾಗಿ ಹೋಗುತ್ತೆ. ಯಾಕಂದ್ರೆ ಹಸಿರಾಗಕ್ಕೆ ಮೆಗ್ನೀಷಿಯಂ ಬೇಕು. ಅದೇ ಇಲ್ಲ ಅಂದಾಗ ಎಲೆಗಳು ಹಸಿರು ಬಣ್ಣನೇ ಆಗಲ್ಲ, ಹಳದಿ ಬಣ್ಣ ಆಗುತ್ತೆ. ಇದನ್ನ ಬಿಟ್ರೆ ತೀವ್ರತೆ ಹೆಚ್ಚಾಗಿ ಅವು ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಹೀಗಾಗಿ ಕೆಂಪು ರೋಗವನ್ನ ನಾವು ನೋಡ್ಬೋದು. ನೀವು ಮೊದಲು ಕೆಳಗಿನ ಭಾಗಗಳಲ್ಲೇ ಕಾಣಿಸ್ಕೊಂಡಾಗ ಅವಾಗೆ ಎಚ್ಚರ ತೆಗೆದುಕೊಂಡು ನಿರ್ವಹಣಾ ಕ್ರಮಗಳನ್ನ ತಗೋಬೇಕು. ಏನಂದ್ರೆ ಸಾಲುಗಳ ನಡುವೆ ಮೊದಲೇ ಅಂತರ ಇಟ್ಕೊಂಡೆ ನೀವು ಬಿತ್ತಿರ್ಬೇಕು. ಅಂತರ ಎಷ್ಟಂದ್ರೆ ಸಾಲು ನಡ್ಬೇಕು 3 ಅಡಿ, ಗಿಡಗಳ ನಡ್ಬೇಕು 2 ಅಡಿ. ನೀವು ಸಾಮಾನ್ಯವಾಗಿ ಎಷ್ಟು ಬೆಳಿತೀರಾ ಇಲ್ಲಿರುವ ರೈತರು? ಅಂದ್ರೆ ಅಡಿಗಳು ಸಾಲುಗಳ ಮಧ್ಯೆ ಎಷ್ಟು ಬಿಡ್ತಾರೆ? 1 ಫೀಟ್. ಎಷ್ಟು ಅದಕ್ಕೆ ಬೆಳೆಬೇಕು ಅಷ್ಟು ಬಿಟ್ಟಾಗ ಮಾತ್ರ ಆ ಪೋಷಕಾಂಶಗಳು ಗಿಡಗಳು ತೆಗೆಯೋಕ್ಕೆ ಅದನ್ನ ಸಿಗುತ್ತೆ. ನಂತರ ರೋಗ ನಿರೋಧಕ ತಳಿಗಳು ಬಳಸೋದು. ಅದು ಉತ್ತಮ ಒಂದು ನಿರ್ವಹಣಾ ಕ್ರಮ ಅಂದ್ರೆ 1% ಮೆಗ್ನೀಷಿಯಂ ಸಲ್ಫೇಟ್ ಅಂತ ಸಿಗುತ್ತೆ. ಅದು ಮತ್ತೆ ಅದ್ರ ಜೊತೆಗೆ 19-19-19 ಇರುತ್ತಲ್ರಿ, ನಮಗೆ 19-19-19 ಅಂತ ಒಂದು ಸ್ಪ್ರೇ ಸಿಗುತ್ತೆ. ಅದನ್ನ ಮತ್ತೆ ಈ ಒಂದು ಮೆಗ್ನೀಷಿಯಂ ಸಲ್ಫೇಟ್ನ 10 ಗ್ರಾಮ್ 1 ಲೀಟ್ರಿಗೆ ಹಾಕ್ಬೇಕು. 1 ಲೀಟ್ರಿಗೆ ಈಗ ನೀವು 10 ಲೀಟ್ರಿಗೆ ಹಾಕ್ತಿದ್ರೆ ಎರಡು 1 ಎಕರೆಗೆ ಎಷ್ಟು ಲೀಟ್ರ್ ಬೇಕಾಗುತ್ತೆ ಅಷ್ಟೇ ತಗೊಂಡು ಈಗ ನೀವು 1 ಎಕರೆಗೆ 200 ಲೀಟ್ರ್ ನೀರು ಹೊಡಿತೀರ ಅಂತ ಇಟ್ಕೊರಿ. 2 kg ಹಾಕ್ಬೇಕು. 2 kg ಮೆಗ್ನೀಷಿಯಂ ಸಲ್ಫೇಟ್, 2 kg 19-19-19 ನೀರಲ್ಲಿ ಕಲಸಿ ಈ ಬೆಳೆಗಳಿಗೆ ಸಿಂಪಡಿಸ್ಬೇಕು. ಎಲ್ಲ ಎಲೆಗಳ ಮೇಲ್ಭಾಗ ಮತ್ತು ಕೆಳಗೆ ಎರಡಕ್ಕೂ ಹಾಗಂಗ ಸಿಂಪಡಣೆ ಮಾಡ್ಕೊಂಡು ಹೋದಾಗ ಎಲೆಗಳಿಗೆ ಪೋಷಕಾಂಶ ಸಿಗುತ್ತೆ. ಆವಾಗ ಈ ರೋಗ ಸ್ವಲ್ಪ ಕಾಣಿಸ್ಕೊಳ್ಳಲ್ಲ. ಅಂದ್ರೆ ಮುಂದೆ ನಿಮಗೆ ಅದು ಹೆಂಗಂದ್ರೆ ಇಳುವರಿ ಚೆನ್ನಾಗಿ ಬರೋಕ್ಕೆ ಸಹಾಯ ಆಗುತ್ತೆ. ಇವಾಗ ಯಾರ ಬಂದಿದ್ದು ಅಂದ್ರೆ ಯಾರ ಮಾಡಿರೇನ್ರಿ? ಮಾಡಿರಿ ಸರ್. ಅದು ಮುಂಚೆ ಅಂದ್ರೆ ಮೊದಲು ನಾವು ಎಣ್ಣೆ ಗೊಬ್ಬರ ಮಾಡೋರಿಗೆ ಸಸ್ಯ ಸರ್ಕಾರ
ಜನರ ಏನು ಗೊತ್ತಿಲ್ಲ ರೊಕ್ಕಂದಗಳು ಏನು ಮಾಡಿಬಿಡ್ತಾರ ಆಯ್ತು ಇದು ಬಡಿ ಇದು ಬಡಿ ಬಿಡ್ತಾವ ಆಯ್ತು ಪಟ್ಟು ಕೊಡ್ತಾವ ರೈತರಿಗೆ ಗೊತ್ತಾಗ ಮೊದಲ ಡಾಕ್ಟರ್ ಜ್ವರ ಕೊಂಡು ಕೊಡ್ತಾರೆ ಅವೇನು ಸೌಕರ್ಯ ರೊಕ್ಕದ ಮಂದಿಗೆ ಏನು ಮಾಡಿಬಿಟ್ರೆ ಸರ್ಕಾರ ಕೊಟ್ಟು ಬಿಡೋದ ಅವ್ರಿಗೆ ಏನು ಗೊತ್ತಿಲ್ಲ ನಾವು ದೊಡ್ಡ ರೈತರು ಅವು ಕೊಟ್ಟು ತಂದು ಮಾಡ್ಬಿಡ್ತೇವೆ ಅದ್ರ ಏನು ಮಾಡ್ಬೇಕು ಸರ್ಕಾರ ಅಗ್ರಿ ಮಂದಿಗೆ ಲೈಸೆನ್ಸ್ ಕೊಡಬೇಕು ಹಂಗೆ ಮಾಡಿದ್ರೆ ಏನೋ ಸ್ವಲ್ಪ ರೈತರಿಗೆ ತಿಳುವಳಿಕೆ ಆಗ್ತದ ಏನು ಮಾಡಿ ಸೌಕರ್ಯ ದೊಡ್ಡ ಸುಳ ಮಗ ರೊಕ್ಕವ ಕಂಡಾಗ ದುಃಖ ಇಟ್ಬಿಡೋಣ ಆಯ್ತು ಅದು ಏನು ಮಾಡ್ತದೆ ಆಯ್ತು ಉದ್ರಿ ಏನೋ ಕೊಡ್ತದ ಏನೋ ಕೊಡ್ತಾಯ್ತು ಆಯ್ತು ರೊಕ್ಕ ಬಂದು ಸಾಕು ಅವ್ರಿಗೆ ಏನು ಜನರಿಗೆ ತಿಳುವಳಿಕೆ ಇಲ್ಲ ಕೃಷಿ ಅಂಶತೆ ಕೊಡೋದ ಏನು ಕೊಡ್ತಾರೆ ಹೆಣ್ಣು ಕೊಡ್ತಾರೆ ಕಂಪ್ನಿಯವ್ರ ಆಯ್ತು ನೋಡಪ್ಪ ಈಗ ಕರ್ರಗ ಹಾಕಿ ಬೆಳಗ್ಗೆ ಅಂತ ಹೇಳ್ತಾರೆ ಹೊಡಿತಾರೆ ಆಯ್ತು ಒಯ್ಕೊಂಡು ಎಷ್ಟು ಪ್ರಮಾಣದಾಗ ಹೊಡಿತೀವಿ ಅನ್ನೋದು ಮುಖ್ಯ ಆಗುತ್ತೆ ಅತಿಯಾಗಿ ಹೊಡೆದ್ರೆ ಸರ್ಕಾರ ಲೈಸೆನ್ಸ್ ಕೊಡಬೇಕು ಹಿಂದಿನ ಕಟ್ ಮಾಡ್ಬೇಕು ಹಂಗಾದ್ರೆ ಏನು ನಮ್ಮ ರೈತರು ಉದ್ದಾರ ಅಂತಾರ ರೊಕ್ಕದಾಗ ಏನು ಮಾಡಿಬಿಡ್ತಾವ ಹುಡುಗಾಡ್ ಕೊಟ್ಬಿಡ್ತಾವ ಆಯ್ತು ಹೊಡೆದ್ಬಿಡ್ತಾವ ತಂದು ನಾವೇನು ನಿಮಗೆ ಏನಾದ್ರು ಕಂಡುಕೊಂಡ್ರೆ ಅಂದ್ರೆ ಮೊದಲ ಹಂತದಲ್ಲಿ ಇದ್ರೆ ಅಂದ್ರೆ ಮೊದಲ ಹಂತದಲ್ಲಿ ನೀವು ಹೇಳ್ತೀರಿ ಬಿಡು ಕರೆ ಯಾರು ಬಡವರಿಗೆ ಅಂತರಿಗೆ ಕೊಟ್ಟು ದೇಶ